ಅಲ್ಲೆಲ್ಲೂಯ. ನಿಮ್ಮ ಮನೆಯಲ್ಲಿ ಏನೆಲ್ಲ ಕಳೆದು ಹೋಗಿದೆಯಲ್ಲ, ಪುನಃ ಅರೆ ಕಾಣ್ತಾ ಇಲ್ಲಪ್ಪ ಸರ್, ಏನು ಸಮಾಧಾನ. ಅಲ್ಲೆಲ್ಲೂಯ. ಸ್ವಲ್ಪ ಪೇಷನ್ಸ್ ಇಟ್ಟುಕೋ. ಯೇಸು ನಾಮ ನುಡಿ, ಯೇಸು ನಾಮ ಘೋಷಣೆ ಮಾಡು. ಯೇಸು ನಾಮದಲ್ಲಿ ಇಲ್ಲದೆ ಇರುವುದನ್ನ ಇರುವಾಗೆ ದೇವರು ಮಾಡುವಾತನು ದೇವರಾಗಿದ್ದಾನೆ ಪ್ರಿಯರೇ. ಸತ್ತ ಜೀವ ಮತ್ತೆ ಬರೋದಿಲ್ಲ, ಆದರೆ ಯೇಸು ನಾಮ ನುಡಿದಾಗ ಸತ್ತ ವ್ಯಕ್ತಿ ಕೂಡ ಜೀವಕ್ಕೆ ಬರಲೇಬೇಕು ಪ್ರಿಯರೇ. ಲಾಜರನು ಸತ್ತು ಹೋಗಿದ್ದ, 4 ದಿವಸ ಆಗಿತ್ತು. ಯೇಸು ಹೇಳಿದ್ದ ಬಾ ಹೊರಗೆ ಅಂತ ಹೇಳಿದಾಗ 4 ದಿವಸವಾಗಿದ್ದ ಶವ ಹೊರಗಡೆ ಬಂತು ಪ್ರಿಯರೇ. ಹಬ್ಬಾ, ಯೇಸು ಹೇಳಿದರೆ ಎಲ್ಲ ಬರುವಂಥದ್ದಾಗಿದೆ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಏನೇ ಆಗಿದ್ದರೂ ಕೂಡ ಪುನಃ ಸ್ಥಾಪನೆ ಮಾಡುವುದಕ್ಕೆ ಯೇಸು ಇದ್ದಿದ್ದಾನೆ. ಆದರೆ ನಿನ್ನ ಬಳಿ ಇರಬೇಕಾದದ್ದು ನಂಬಿಕೆ. ಹಲ್ಲೆಲೂಯ. ಪರಿಸ್ಥಿತಿ ನೋಡಿ ಒಳಗಾಗ್ಬೇಡ, ಪರಿಸ್ಥಿತಿ ನೋಡಿ ಕುಗ್ಗಿ ಹೋಗ್ಬೇಡ, ನಿನ್ನ ಕಣ್ಣಿಗೆ ಕಾಣುವಂತ ನೋಡಿ ಕುಗ್ಗಿ ಹೋಗ್ಬೇಡ. ದೇವರು ನಿನ್ನ ಕುರಿತಾಗಿಟ್ಟಿರುವಂತ ಯೋಜನೆ ದೊಡ್ಡದಾಗಿದೆ. ದೇವರಿನ ಕುರಿತಾಗಿ ನೋಡುವಂತ ಯೋಜನೆ ದೊಡ್ಡದಾಗಿದೆ. ದೇವರಿನ ಕರೆದಾತನು ನಂಬಿಗಸ್ತನು, ನಿಮ್ಮನ್ನು ಕರೆದಾತನು ಆತನು ಉನ್ನತನಾದಂಥ ದೇವರು, ಮಹೋನ್ನತನಾದಂಥ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ. ಅಬ್ರಹಾಮನಿಗೆ ಕರೆದ, ಅಬ್ರಹಾಮನು ನನ್ನ ತುಂಬ ಲಾಂಗ್ ಸ್ಟೋರಿ ಶಾರ್ಟಲ್ಲಿ ಹೇಳಿ ಮುಗಿಸ್ತೇನೆ, ಮತ್ತೆ ನಾವು ಆರಾಧನೆ ಮಾಡಕ್ಕಿದ್ದೇವೆ. ಗಮನ ಕೊಟ್ಟು ಕೇಳಿ ಪ್ರಿಯರೇ. ಅಬ್ರಹಾಮನು ನಂಬಿಕೆ, ಅವನು ನಕ್ಷತ್ರಗಳನ್ನು ಅಷ್ಟು ಮಕ್ಕಳ ದೇವರು ಕೊಡ್ತೇನೆ ಅಂತ ಹೇಳಿದ್ದ. ನಕ್ಷತ್ರಗಳನ್ನು ಅವನು ನೋಡಿಲ್ಲ, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟನು. ಅಬ್ಬಾ, ಅಲ್ಲವ್ ನಕ್ಷತ್ರಗಳನ್ನು ಕೌಂಟ್ ಮಾಡಲಿಲ್ಲ ಅವನು, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ. ನಾವು ನೀವು ಆದರೆ ಇಷ್ಟಂಗಾಗ್ತದ ಮಕ್ಕಳು, ಇಷ್ಟಂಗಾಗ್ತವ. ಅವನು ನಕ್ಷತ್ರ ಮೇಲೆ ನಂಬಿಕೆ ಇರಲಿಲ್ಲ, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟನು. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ ಪ್ರಿಯರೇ, ಪರಿಸ್ಥಿತಿಗಳು ಹಂಗಾಗ್ತದ ಅಂದ್ರ ಮೇಲೆ ನಂಬಿಕೆ ದೃಷ್ಟಿ ಇಡಬೇಡ್ರಿ. ಯೇಸುವಿನ ವಾಕ್ಯದ ಮೇಲೆ ನಿಮ್ಮ ದೃಷ್ಟಿ, ನಿಮ್ಮ ನಂಬಿಕೆ ಇರಲಿ ಪ್ರಿಯರೇ. ಹಲ್ಲೆಲೂಯ. ನಕ್ಷತ್ರ ನೋಡಿದ್ರೆ ಅಮ್ಮ ಅನಿಸ್ತದೆ, ಆದರೆ ದೇವರ ಮಾತನ್ನ ನೀನು ನಂಬಿದರೆ ಅದ್ಭುತವನ್ನು ಹೊಂದಿಕೊಳ್ಳುತ್ತಿ. ಸತ್ತ ಸ್ಥಿತಿ ನೋಡಿದ್ರೆ ಹೆಂಗೆ ಹೇಳ್ತಾರಂತ ಹಬ್ಬ ಅನಿಸ್ತದೆ. ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಡ್ರಿ, ಸತ್ತವನು ಎದ್ದೇಳ್ತಾನೆ ಪ್ರಿಯರೇ. ಹಲ್ಲೆಲೂಯ. 2 ರೊಟ್ಟಿ 5 ರೊಟ್ಟಿ 2 ಮೀನು 5,000 ಜನರಿಗೆ ಹೇಗೆ ಊಟ ಮಾಡ್ತಾರೆ? ನೀನು ಜನ ನೋಡಿದ್ರೆ ಹಬ್ಬ ಅನಿಸ್ತದೆ. ಯೇಸು ಮೇಲೆ ನಂಬಿಕೆ ಇಡೋದಾದ್ರೆ ಅದ್ಭುತವನ್ನು ಹೊಂದಿಕೊಳ್ಳುತ್ತಿ ಪ್ರಿಯನೇ. ಹಲ್ಲೆಲೂಯ. 12 ವರ್ಷದಿಂದ ರಕ್ತ ಹರಿತಾ ಇದೆ, ರಕ್ತ ಕುಸುಮ ರೋಗಿ, ಎಲ್ಲಾ ವೈದ್ಯರ ಬಳಿ ಹೋಗಿದ್ದಾಳೆ, ಎಲ್ಲೂ ಗುಣವಾಗ್ಲಿಲ್ಲ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 12 ವರ್ಷ ಆಯ್ತು, ಎಲ್ಲಿ ಕೂಡ ಗುಣವಾಗ್ಲಿಲ್ಲ. ಅವಳು ಹೇಳಿದಳು, ಯೇಸುವನ್ನ ಮುಟ್ಟಿದರೆ ಗುಣವಾಗ್ತೇನೆ ಅಂತ ನಂಬಿದಳು. ಯೇಸುವನ್ನ ಮುಟ್ಟಿದಳು, ಗುಣವಾಗಿದ್ದಳು ಪ್ರಿಯರೇ. ಇವತ್ತು ನಿನ್ನ ಸಮಯ. ಎದ್ದೇಳೋಣ, ನಾವೆಲ್ಲ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ. ಇವತ್ತು ನಿನ್ನ ಸಮಯ. ನೀನು ಪ್ರಾರ್ಥನೆ ಮಾಡು. ಯಾವ ನಿನ್ನ ಮನೆಯಲ್ಲಿ ಏನೆಲ್ಲ ಸತ್ತು ಹೋಗಿದೆ ಅಂದ್ರೆ ಅರ್ಥ ಏನೆಲ್ಲ ಅದು ನಿರಾಸೆ ಆಗಿದೆ, ಏನೆಲ್ಲ ಕಳೆದುಕೊಂಡಿದ್ದೀರಿ, ಏನೆಲ್ಲ ಲಾಸ್ ಆಗಿದ್ದೀರಿ, ಏನೆಲ್ಲ ನೀವು ನಿಮ್ಮ ಕುಟುಂಬದಲ್ಲಿ ಇಲ್ಲದೆ ಹೋಗಿದೆ, ಏನೆಲ್ಲ ಬರಬೇಕಾಗಿದೆ, ಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಘೋಷಣೆ ಮಾಡೋಣ, ವಿಶ್ವಾಸ ಮಾಡೋಣ ಪ್ರಿಯರೇ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರು ಪ್ರಾರ್ಥಿಸ್ರಿ ಪ್ರಿಯರೇ. ನಾನು ನಿಮಗೆ ಒಂದು ಅವಕಾಶವನ್ನು ಕೊಡೋಕ್ಕಿದ್ದೇನೆ. ಏಸಪ್ಪ ನಿಮಗೆ ಹೇಳ್ತಿದ್ದೇನೆ, ಯಾವ ವಿಷಯಕ್ಕಾಗಿ ನೀನು ಕಣ್ಣೀರು ಹಾಕ್ತಾ ಇದ್ದಿ, ಯಾವ ವಿಷಯಕ್ಕಾಗಿ ನೀನು ಕುಗ್ಗಿ ಹೋಗ್ತಾ ಇದ್ದಿ, ಯಾವ ವಿಷಯಕ್ಕಾಗಿ ನೀನು ಭಯ ಪಡ್ತಾ ಇದ್ದಿ, ಯಾವ ಸಾಲಕ್ಕಾಗಿ, ಯಾವ ರೋಗಕ್ಕಾಗಿ, ಯಾವ ಚಿಂತೆಗಾಗಿ, ಇವತ್ತು ಯೇಸು ನಿನ್ನನ್ನು ಹೇಳ್ತಿದ್ದಾನೆ, ಮಗಳೇ ನಂಬಿಕೆ ಇಡೋದಾದರೆ ನನ್ನ ಮಹಿಮೆಯನ್ನು ಕಾಣುತ್ತಿ. ಐ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀನು ಯೇಸು ಮೇಲೆ ನಂಬಿಕೆ ಇಡೋದಾದರೆ ಆ ಎಲ್ಲಾ ಬಿಡುಗಡೆಗಳು, ಎಲ್ಲಾ ಒಂದು ಬಂಧನಗಳು ಬಿಡುಗಡೆ ಆಗಲ್ಪಡ್ತವೆ, ಎಲ್ಲಾ ಸಾಲಗಳು ಮುರಿಯಲ್ಪಡ್ತವೆ, ಎಲ್ಲಾ ಭಯಗಳು ಯೇಸು ನಾಮದಲ್ಲಿ ನಿಮ್ಮ ಜೀವಿತ ಬಿಟ್ಟು ಹೋಗ್ತದೆ. ನಿನ್ನ ಜೀವಿತದಾಗಿ ಏನೆಲ್ಲ ಭಯ ಪಡ್ತಾ ಇದ್ದಿ, ದೇವರು ಅದನ್ನ ಪುನಃ ಸ್ಥಾಪಿಸಕ್ಕಿದ್ದಾನೆ. ಸಾಲಗಳು ಮುರಿಯಲ್ಪಡ್ತವೆ. ಯಾವ ವಿಷಯಗಳಿಗಾಗಿ ನೀನು ಭಯ ಪಡ್ತಾ ಇದ್ದಿ, ಇವತ್ತು ಯೇಸು ಹೇಳ್ತಿದ್ದಾನೆ, ನಂಬಿಕೆ ಇಡು. ನಾನು ನಿನ್ನನ್ನ ಆ ಭಯದಿಂದ, ಆ ರೋಗದಿಂದ, ಆ ಚಿಂತೆಯಿಂದ, ಆ ಸಾಲದಿಂದ, ಆ ಗೊಂದಲದಿಂದ ನಾನು ಹೊರಗಡೆ ತರುತ್ತೇನೆ. ನಾನು ಅಬ್ರಹಾಮನ ದೇವರು, ಬಿಡುಗಡೆ ಮಾಡುವಂತ ದೇವರಾಗಿದ್ದೇನೆ, ಇಲ್ಲದನ್ನು ಇರುವಾಗೆ ಕರೆಯುವಂತ ದೇವರಾಗಿದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡಿತ ಪ್ರಿಯರೇ. ಹೊಂದಿಕೊಳ್ಳ್ರಿ ಸಮಾಧಾನ ಯೇಸುವಿನ ನಾಮದಲ್ಲಿ, ಧೈರ್ಯ ಯೇಸುವಿನ ನಾಮದಲ್ಲಿ, ಬಿಡುಗಡೆ ಯೇಸುವಿನ ನಾಮದಲ್ಲಿ, ಸಾಲಗಳು ಮುರಿಯಲಿ ಯೇಸುವಿನ ನಾಮದಲ್ಲಿ,
ಜೀವಿತ ಕಟ್ಟಲ್ಪಡಲಿ, ಆಶೀರ್ವಾದಗಳು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಫೈನಾನ್ಷಿಯಲ್ ಬ್ರೇಕ್ ಥ್ರೂಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಸೋಲುಗಳು ಇವತ್ತೇ ಹಿಂದೆ ಯೇಸುವಿನ ನಾಮದಲ್ಲಿ ಜಯ ಘೋಷಣೆ ಮಾಡುತ್ತೇನೆ, ಆರೋಗ್ಯ ಘೋಷಣೆ ಮಾಡುತ್ತೇನೆ. ರೋಗ ಬಿಡುಗಡೆ ಆಗಲಿ, ಈಗಲೇ ಗುಣವಾಗಿ ಯೇಸುವಿನ ನಾಮದಲ್ಲಿ. ಎಲ್ಲ ಚಿಂತೆಗಳು ಬಿಟ್ಟು ಹೋಗು ಯೇಸುವಿನ ನಾಮದಲ್ಲಿ. ಸೈತಾನನೇ, ಇವರ ಮೇಲೆ ಯಾವ ಅಧಿಕಾರ ನಿನಗಿಲ್ಲ. ಇವರು ದೇವರ ಉದ್ದೇಶವಾಗಿದ್ದಾರೆ, ದೇವರ ಪ್ರಣಾಳಿಕೆ ಆಗಿದ್ದಾರೆ, ದೇವರ ಚಿತ್ತವಾಗಿದ್ದಾರೆ. ಯೆರೆಮೀಯ 29:11 ಇವರೆಲ್ಲರ ಮೇಲೆ ಘೋಷಣೆ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ ಎಲ್ಲರೂ ಜೋರಾಗಿ ಚಪ್ಪಲೆ ಹೊಡಿತ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ.